ಚಿನ್ನದಂತೆ ಸಾಕ್ತೀನಿ ಅಂತ ಮದುವೆಯಾಗಿ ಕೇವಲ 2 ತಿಂಗಳಿಗೆ ಮೋಸ ಮಾಡಿದ್ದಾನೆ. ಆಯುರ್ವೇದ ವೈದ್ಯೆ ನವ್ಯಾಳಿಗೆ ಗರ್ಭಪಾತದ ಆರೋಪ ಕೇಳಿಬಂದಿದೆ. ಮೈಸೂರಿನ ಸರಸ್ವತಿಪುರಂ ನಗರದಲ್ಲಿ ಈ ಘಟನೆ ಆಗಿದೆ. ಪತಿ ಅಭಿಷೇಕ್ನಿಂದ ವರದಕ್ಷಿಣೆ ಕಿರುಕುಳ ಆಗ್ತಾ ಇತ್ತಂತೆ. ಅಬಾರ್ಷನ್ ಮಾಡಿಸಿದ್ನಂತೆ. ಮಗಳಿಗೆ ಬಲವಂತವಾಗಿ ಗರ್ಭಪಾತ ಮಾಡಿದ್ದಾರೆ ಅಂತ ತಂದೆ ದೂರು ದಾಖಲು ಮಾಡಿದ್ದಾರೆ. ಅಳಿಯ ಅಭಿಷೇಕ್, ವೈದ್ಯೆ ಶಶಿಕಲಾ ಸೇರಿ 5 ಮೇಲೆ FIR ದಾಖಲಾಗಿದೆ. ಮದುವೆ ಆಗ್ತೀನಿ, ಚಿನ್ನದ ಹಾಗೆ ನೋಡ್ಕೊಳ್ತೀನಿ ಅಂತ ಹೇಳಿ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಂತೆ. ವೈದ್ಯ ನವ್ಯಾಳನ್ನ ಮದುವೆ ಆಗಿದ್ದ ಚಿನ್ನದ ವ್ಯಾಪಾರಿ ಅಭಿಷೇಕ್. ಒಂದು ಚಿನ್ನದ ವ್ಯಾಪಾರಿ ಆದರೂ ಕೂಡ ದುಡ್ಡು ಸಾಲಿಲ್ವೇನು, ಮತ್ತೆ ವರದಕ್ಷಿಣೆ ಕಿರುಕುಳ. ಪಾಪ ಮಗಳನ್ನ ಒಳ್ಳೆ ಕಡೆಗೆ ಮದುವೆ ಮಾಡಿಕೊಡೋಣ, ಚಿನ್ನದ ವ್ಯಾಪಾರಿ ಬೇರೆ, ಚೆನ್ನಾಗಿ ದುಡಿಮೆ ಇದೆ, ಶ್ರೀಮಂತರು ಅಂಥೇಳಿ ಮದುವೆ ಮಾಡಿಕೊಟ್ರೆ ಅಲ್ಲಿ ಮತ್ತೆ ವರದಕ್ಷಿಣೆ ಕಿರುಕುಳ. ಇನ್ನೆಷ್ಟು ದುಡ್ಡು ಬೇಕು? ಚಿನ್ನದ ವ್ಯಾಪಾರಿ ರೀ ಅವನು, ಅದ್ರ ಮೇಲೆ ಮತ್ತೆಷ್ಟು ದುಡ್ಡು ಬೇಕು? ಗರ್ಭಪಾತವನ್ನು ಕೂಡ ಮಾಡಿಸಿದಾರಂತೆ. ಈ ಆರೋಪ ಮಾಡಿದ್ದಾರೆ. ಮದುವೆ ಆಗಿದ್ದ ಚಿನ್ನದ ವ್ಯಾಪಾರಿ ಅಭಿಷೇಕ್ ಬಿಳಿಕೆರೆಯ ಚಿನ್ನದ ವ್ಯಾಪಾರಿ ಈತ. ಗೋವಿಂದರಾಜು ಪುತ್ರನ ಜೊತೆ ವಿವಾಹ ಆಗಿತ್ತು. KR ಪೇಟೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ನವ್ಯ ವೈದ್ಯಾಗಿ ಕೆಲಸ ಮಾಡ್ತಾ ಇದ್ರು. 80 ಲಕ್ಷ ಖರ್ಚು ಮಾಡಿ ಅದ್ಧೂರಿಯಾಗಿ ಮಗಳ ಮದುವೆಯನ್ನು ಮಾಡಿಕೊಟ್ಟಿದ್ರು ತಂದೆ. 80 ಲಕ್ಷ. ಮದುವೆ ಆದ ಕೇವಲ 2 ತಿಂಗಳಿಗೆ ಗಂಡ ವರದಕ್ಷಿಣೆ ಕಿರುಕುಳ ಕೊಡೋದಕ್ಕೆ ಶುರು ಮಾಡಿದ್ದ. 80 ಲಕ್ಷಕ್ಕೆ ಮದುವೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಒಂದು ಚೂರು ಪಾರು ವರದಕ್ಷಿಣೆ ಕೊಟ್ಟಿರ್ತಾರೆ. ವರದಕ್ಷಿಣೆ ಅಲ್ಲದೆ ಹೋದರೂ ವರೋಪಚಾರ ಅಂತೂ ಮಾಡಿರ್ತಾರೆ. ಅಷ್ಟು ಮಾಡಿ ಮತ್ತು ದುಡಬೇಕು ಅಂತ ಕೇಳಿದ್ರಂತೆ. ನಮ್ಮ ಸ್ಟೇಟಸ್ಗೆ ಸರಿ ಹೋಗೋದಿಲ್ಲ ಅಂತ ಯುವತಿಗೆ ಹೇಳ್ತಾ ಇದ್ದಂತೆ. ಇನ್ನು ದೂರಿನಲ್ಲಿ ಏನಿದೆ, ಅವರ ತಂದೆ ಈಗಾಗಲೇ ದೂರು ದಾಖಲು ಮಾಡಿದ್ದಾರೆ. ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ನೋಡ್ಕೊಬನ್ನಿ. ನನ್ನ ಮಗಳನ್ನ ಬಿಳಿಕೆರೆ ಗ್ರಾಮದ ಚಿನ್ನದ ವ್ಯಾಪಾರಿ ಗೋವಿಂದರಾಜು ಹಾಗೂ ಲತಾ ದಂಪತಿಯ ಹಿರಿಯ ಮಗನಾದ ಅಭಿಷೇಕ್ಗೆ ಕೊಟ್ಟು ಮೇ 14ರಂದು ಮದುವೆ ಮಾಡಿಕೊಟ್ಟಿದ್ದೆ. 300 ಗ್ರಾಂ ಚಿನ್ನ, 1.5 kg ಬೆಳ್ಳಿ, 5 ಲಕ್ಷ ನಗದು ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದೆ. ನನ್ನ ಮಗಳು BAMS ಓದಿದ್ದು KR ಪೇಟೆಯ ಸರ್ಕಾರಿ ಆಸ್ಪತ್ರೆಯ ಆಯುಷ್ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ಲು. ಆದರೆ ಮದುವೆ ನಂತರ ಗಂಡನ ಮನೆಯವರು ಕೆಲಸ ಬಿಡಿಸಿದ್ರು. ಒಂದಿನ ನನ್ನ ಅಳಿಯ 5 ಲಕ್ಷ ಅರ್ಜೆಂಟಾಗಿ ಬೇಕು, ತವರು ಮನೆಗೆ ಹೋಗಿ ತಗೊಂಡ್ ಬಾ ಅಂತ ಹೇಳಿದ್ದಾರೆ. ಆಕೆ ಒಪ್ಪದಿದ್ದಾಗ ಆಕೆಗೆ ಊಟ ಬಟ್ಟೆ ಕೊಡದೆ ಚಿತ್ರ ಹಿಂಸೆ ನೀಡಿದ್ದಾರೆ. ಈ ಮಧ್ಯೆ ನನ್ನ ಮಗಳು ಜೂನ್ ತಿಂಗಳಲ್ಲಿ ಗರ್ಭವತಿಯಾಗಿದ್ದು ದುಡ್ಡು ತರಲಿಲ್ಲ ಅನ್ನೋ ಕಾರಣಕ್ಕೆ ಅವಳ ಶೀಲ ಶಂಕಿಸಿ ಕಿರುಕುಳ ಕೊಟ್ಟಿದ್ದಾರೆ. ಅಲ್ಲದೆ ಗರ್ಭ ತೆಗೆಸಿಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಆಷಾಢ ಮಾಸ ಇದ್ದ ಕಾರಣಕ್ಕೆ ನನ್ನ ಮಗಳನ್ನ ಮನೆಗೆ ಕರೆದುಕೊಂಡು ಬಂದಿದ್ದೆ. ಆದಾಗಿಯೂ ನನ್ನ ಮಗಳಿಗೆ ಅಬಾರ್ಷನ್ ಮಾಡಿಸಲೇಬೇಕೆಂದು ತಿರುಪತಿ ದೇವಸ್ಥಾನಕ್ಕೆ ಹೋಗಬೇಕೆಂದು ನನ್ನ ಮಗಳನ್ನ ಮನೆಗೆ ಕರೆಸಿಕೊಂಡು ಟಾರ್ಚರ್ ಕೊಟ್ಟಿದ್ದಾರೆ. ಬಳಿಕ ಕಳೆದ 9ರಂದು ನನ್ನ ಮಗಳ ಮಾವ ಗೋವಿಂದರಾಜುರವರು ಬೆಳಗ್ಗೆ ಕರೆ ಮಾಡಿ, ನಿಮ್ಮ ಮಗಳಿಗೆ ಸ್ವಲ್ಪ ತೊಂದರೆ ಆಗಿದೆ, ಅರ್ಜೆಂಟಾಗಿ ಬನ್ನಿ ಎಂದು ತಿಳಿಸಿದ್ರು. ಅದರಂತೆ ನಾನು ಮತ್ತು ನನ್ನ ಹೆಂಡತಿ ನನ್ನ ಬೀಗರ ಮನೆಗೆ ಭೇಟಿ ನೀಡಿದಾಗ ಅವಳಿಗೆ ಹಲ್ಲೆ ಮಾಡಿರುವ ವಿಚಾರ ತಿಳಿಯಿತು. ಈ ಮಧ್ಯೆ ಆಕೆ ಗಂಡ ಜನರಲ್ ಚೆಕಪ್ ಅಂತ ಮೈಸೂರು ನಗರ ಸರಸ್ವತಿಪುರಂನಲ್ಲಿರುವ ಸಿಗ್ಮಾ ಆಸ್ಪತ್ರೆಗೆ ಕರೆದುಕೊಂಡು ಬಂದ್ರು. ಮಧ್ಯಾಹ್ನ 3 ಗಂಟೆ ನಂತರ ಬಂದ ವೈದ್ಯ ಡಾಕ್ಟರ್ ಶಶಿಕಲಾ ನನ್ನ ಮಗಳ ಗಂಡ ಅಭಿಷೇಕ್, ಮಾವ ಮತ್ತು ಅತ್ತೆ ಮಾತಿನಂತೆ ಅವರಿಂದ ಹಣ ಪಡೆದು ನನ್ನ ಮಗಳ ಒಪ್ಪಿಗೆ ಇಲ್ಲದೆ ಗರ್ಭಪಾತ ಮಾಡಿದ್ರು. ಸಂಜೆ 7ಕ್ಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ರು. ಈ ವೇಳೆ ಅಭಿಷೇಕ್ ನನ್ನ ಮಗಳ ಮೊಬೈಲ್ ಫೋನ್, ಕಾಲುಂಗುರ ಮತ್ತು ಮಾಂಗಲ್ಯ ಸರವನ್ನ ಕಿತ್ಕೊಂಡು, ನಿನ್ನ ಕೆಲಸ ಮುಗಿತು, ನಿಮ್ಮಪ್ಪನ ಮನೆಗೆ ಹೋಗು ಅಂತ ಹೇಳಿ ಆಕೆಯನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿದ್ದು, ನನ್ನ ಮಗಳು ಮತ್ತು ಹೆಂಡತಿ ಅಳುತ್ತಾ ನನಗೆ ಕರೆ ಮಾಡಿ ಎಲ್ಲ ವಿಚಾರವನ್ನು ತಿಳಿಸಿದ್ರು. ಅಲ್ಲೇ ಇದ್ದ ನಮ್ಮ ಸಂಬಂಧಿ ನನ್ನ ಮಗಳಿಗೆ ಸಾಂತ್ವನ ಹೇಳಿ ಪುನಃ ಚಿಕಿತ್ಸೆಗಾಗಿ ದಾಖಲು ಮಾಡಿಸಿದ್ದು, ನನ್ನ ಮಗಳು ಸಿಗ್ಮಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ವಿಷಯ ತಿಳಿದ ಬಳಿಕ ಬೀಗರನ್ನ ಸಂಪರ್ಕ ಮಾಡಲು ಯತ್ನಿಸಿದಾಗ ಅವರು ತಲೆಮರೆಸಿಕೊಂಡಿದ್ದಾರೆ. ರವಿ ಪಾಂಡವಪುರ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರವಿ, 80 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ 300 ಗ್ರಾಂ ಚಿನ್ನ, ಏನಿಲ್ಲ ಆದರೂ ಒಂದು 25 ಲಕ್ಷ, 1.5 kg ಬೆಳ್ಳಿ, ಏನಿಲ್ಲ ಆದರೂ 1.5 ಲಕ್ಷ, 5 ಲಕ್ಷ ಕ್ಯಾಶ್, ಎಲ್ಲನೂ ಸೇರಿಸಿದ್ರೆ ಹತ್ರ 1 ಕೋಟಿ 1,20 ಲಕ್ಷ ಇಷ್ಟಕ್ಕೆ ಮದುವೆ ಆಗಿದೆ. ವರದಕ್ಷಿಣೆ ಕಿರುಕುಳ ಮಾತ್ರನಾ ಅಥವಾ ಬೇರೆ ಏನಾದರೂ ಕಾರಣ ಇತ್ತಾ ಅಂತಿಲ್ಲಿ? ವಸುದೆ ಪ್ರಮುಖವಾಗಿ ಆರೋಪ ಮಾಡ್ತಿರೋದು ವರದಕ್ಷಿಣೆ ಕಿರುಕುಳವೇ. ಬರೋಬ್ಬರಿ 1.5 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ತನ್ನ ಮಗಳು ಸುಖವಾಗಿರಲಿ ಅಂತೇಳಿ KR ನಗರದ ಮಹಾದೇವು ಅವರು ಬಿಳಿಕೆರೆಯ ಗೋವಿಂದರಾಜು ಅವರ ಪುತ್ರ ಅಭಿಷೇಕ್ ಅವರಿಗೆ ಕಳೆದ 2 ತಿಂಗಳಿಂದ, ಅಂದರೆ 14ನೇ ತಾರೀಕು ಬಂದರೆ 2 ತಿಂಗಳಾಗುತ್ತೆ, ಮದುವೆಯನ್ನು ಮಾಡಿಕೊಟ್ಟಿದ್ದಾರೆ. ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ. ಆತ
ಹಣಕ್ಕಾಗಿ ಈಕೆಗೆ ಪೀಡಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾನೆ. ಆಕೆ ಕೂಡ ವೈದ್ಯ ಆಗಿದ್ದಾಳೆ. KR ಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕೆ ಆಯುಷ್ ವೈದ್ಯ ಆಗಿದ್ದಾಳೆ. ಅಂತಹ ವೈದ್ಯಗೆ ಸದ್ಯ ಈಗ ವೈದ್ಯರ ಜೊತೆ ಕೂಡಿ ಮಸಲತ್ತನ್ನು ಮಾಡಿ ಗರ್ಭಪಾತವನ್ನು ಮಾಡಿಸಿದ್ದಾರೆ ಅಂತೇಳಿ ನವ್ಯಾಳ ತಂದೆ ಮಹಾದೇವ್ ಅವರು ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಪ್ರಕರಣದಲ್ಲಿ A1 ಆರೋಪಿಯಾಗಿ ನವ್ಯಾಳ ಗಂಡ ಅಭಿಷೇಕ್, A2 ಆರೋಪಿಯಾಗಿ ಅವರ ತಂದೆ ಅಂದರೆ ಅಭಿಷೇಕ್ ಅವರ ತಂದೆ ಗೋವಿಂದರಾಜು, A3 ಆರೋಪಿಯಾಗಿ ಅವರ ಅತ್ತೆ ಲತಾ, A4 ಆರೋಪಿಯಾಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಜ್ಞಾನಶೇಖರ್ ಹಾಗೂ A5 ಆರೋಪಿಯಾಗಿ ಆಸ್ಪತ್ರೆಯ ವೈದ್ಯ ಶಶಿಕಲಾ ಇವರ ವಿರುದ್ಧ ಸದ್ಯ ಈಗ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆಕೆ ಪರಿಪರಿಯಾಗಿ ಹೇಳಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾಳೆ. ಮದುವೆಯಾಗಿ ಕೇವಲ 2 ತಿಂಗಳಾಗಿದೆ, ನನಗೆ ಸಾಕಷ್ಟು ಚಿತ್ರಹಿಂಸೆಯನ್ನು ನೀಡಿದ್ದಾರೆ, ಹಿಂದಿನ ದಿನವೂ ಕೂಡ ನನ್ನ ಮೇಲೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಲ್ಲೆಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ನಾನು ಸುಸ್ತಾಗಿ ಬಿದ್ದಿದ್ದ ಸಂದರ್ಭದಲ್ಲಿ ನನ್ನನ್ನು ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯ ನೆಪದಲ್ಲಿ ನನ್ನ ಗರ್ಭಪಾತವನ್ನು ಮಾಡಿಸಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಸಂಬಂಧ ಈಗ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಿದ್ದಂತೆ ಈ 5 ಆರೋಪಿಗಳು ಈಗ ನಾಪತ್ತೆಯಾಗಿದ್ದಾರೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ರವಿ.